ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಒಂದು ವಾರದಿಂದ ವೀಡಿಯೋ ಹಾಕಿಲ್ಲ ಫ್ರೆಂಡ್ಸ್. ನನ್ನ ಮಗಂಗೆ ಹುಷಾರಿರಲಿಲ್ಲ, ಹಾಗಾಗಿ ನಾನೇನು ವೀಡಿಯೋ ಹಾಕೋಕ್ಕೆ ಹೋಗಿರಲಿಲ್ಲ. ಇದು ಮಂಡೇ ಬೆಳಗ್ಗೆ ಪಲಾವ್ ಮಾಡಿದ್ದೆ ಮತ್ತು ಹೆಸರು ಕಾಳು ನೆನೆಸಿಟ್ಟಿದ್ದೆ ಫ್ರೆಂಡ್ಸ್. ಬಸ್ಸಾರು ಮಾಡೋಣ ಅಂತ ಅಂದ್ಕೊಂಡು ಈಗ ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಹೆಸರು ಕಾಳು ಮತ್ತು ಸಬ್ಬಸಿಗೆ ಸೊಪ್ಪನ್ನ ಬೇಯಿಸಿಟ್ಕೊಂಡಿದ್ದೀನಿ. 2 ವಿಸಲ್ ಹಾಕಿಟ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ. ಅದಾದಮೇಲೆ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಮತ್ತು ಇದು ಒಗ್ಗರಣೆಗೆ ಈರುಳ್ಳಿ ಮತ್ತು ಕರಿಬೇವು ಎತ್ತಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ನೊಂದು ಸತಿ ಇದನ್ನು ತೆಂಗಿನಕಾಯಿ ಹೆಚ್ಕೊತಿದ್ದೀನಿ. ನಮ್ಮನೇಲಿ ತುರಿಯೋದೇನಿಲ್ಲ, ಹಾಗಾಗಿ ನೀಟಾಗಿ ಪೀಸ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಳ್ತೀನಿ. ತುರಿಯೋದು ತೊಗೊಂಬರ್ಬೇಕು ಫ್ರೆಂಡ್ಸ್, ತುರಿಮಣಿ. ನಾನು ಊರಿಗೆ ಹೋದಾಗ ಈ ಸತಿ ರಜದಲ್ಲಿ ತೊಗೊಂಡು ಬರ್ತೀನಿ. ನೀಟಾಗಿ ಚೆನ್ನಾಗಿ ಪೀಸ್ ಥರ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಡು ಬರ್ತೀನಿ. ಅದು ನುಣ್ಣಗಾಗುತ್ತಲ್ಲ ಫ್ರೆಂಡ್ಸ್. ಅದಾದಮೇಲೆ ಒಗ್ಗರಣೆಗೆ ಮತ್ತು ಸಾಂಬಾರಿಗೆ ಇದರಲ್ಲೇ ತಗೊಂಡು ಹಾಕೊಳ್ಳೋಣ ಅಂತ. ನಮ್ಮ ಮನೆ ಪಕ್ಕದಲ್ಲೇ ಅದು ಏಳ್ಗೆ ಮಣಿ ಮತ್ತು ಮಚ್ಚು, ಇದು ಕಂದ್ಲಿ ಎಲ್ಲ ಮಾಡ್ತಾರಲ್ಲ ಫ್ರೆಂಡ್ಸ್, ಅವರಿದ್ದಾರೆ. ಅವ್ರ ಹತ್ರ ಮಾಡಿಸ್ಕೊಬರ್ತೀನಿ. ಇವಾಗ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ದೆನಲ್ಲ ಫ್ರೆಂಡ್ಸ್, ಹಂಗಾಗಿ ಆ ಮಸಾಲೆ ಎಲ್ಲ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾಗಿತ್ತು ನೀಟಾಗಿ. ಅದಾದಮೇಲೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಬರ್ಬೇಕು. ಏನೇನು ಹಾಕ್ಕೊತಿದ್ದೀನಿ ಅಂದರೆ, ಅಲ್ಲಿ ಹುಣ್ಸೆಹಣ್ಣು ನೆನೆಸಿಟ್ಟಿದ್ದೀನಲ್ಲ, ಆ ಹುಣ್ಸೆಹಣ್ಣೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಾಳು ಮತ್ತು ಸೊಪ್ಪನ್ನ ಹಾಕ್ಕೊತಿದ್ದೀನಿ ರುಬ್ಬಕ್ಕೆ ಕಾಳು ಮತ್ತು ಸೊಪ್ಪು 2 ಸೇರಿಸ್ಕೊಳ್ತೀನಿ. ಇವಾಗ ನೆನೆಸಿಟ್ಟಿರೋಂಥ ಹುಣಸೆಹಣ್ಣು ಬೀಜ ಎಲ್ಲ ತೆಗ್ದಿದ್ದೀನಿ. ಆಮೇಲೆ ಅದೇ ನೀರನ್ನ ಹಾಕ್ಕೊಳ್ತಿದ್ದೀನಿ, ಹುಣಸೆಹಣ್ಣು ನೆನೆಸಿರೋ ನೀರನ್ನೇ. ಇವಾಗ ರುಬ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಇವಾಗ ತೆಂಗಿನಕಾಯಿ ತುರಿನ ಫಸ್ಟ್ ರುಬ್ಕೊತಾ ಇದ್ದೀನಿ. ಸ್ವಲ್ಪ ಸಾಂಬಾರಿಗೂ ಕಾಳಿಗೂ ಹಾಕಬೇಕಲ್ಲ, ಹಾಗಾಗಿ ಅದನ್ನು ಮಸಾಲೆ ಅಲ್ಲೇ ಇಟ್ಬಿಟ್ಟು ಫಸ್ಟ್ ತೆಂಗಿನಕಾಯಿನ ತುರಿ ರೆಡಿ ಮಾಡ್ಕೊಳ್ಳೋಣ ಅಂತ ಮಿಕ್ಸಿಲಿ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡ್ದಿಲ್ದಂಗೆ ಪೂರ್ತಿ ನೋಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ ನನಗೂ. ಒಂದು ವಾರದಿಂದ ನಾನು ಬ್ಲಾಗ್ ಹಾಕಿಲ್ಲ. ನನ್ನ ಮಗಂಗೆ ಹುಷಾರಿರಲಿಲ್ಲ ಮತ್ತು ಎಕ್ಸಾಮ್ ಬೇರೆ ನಡೀತಾ ಇದೆ, ಹಾಗಾಗಿ ನಾನು ಬ್ಲಾಗ್ ಏನು ಹಾಕೋಕ್ಕೆ ಹೋಗಿರಲಿಲ್ಲ. ಇಲ್ಲಿ ತೆಂಗಿನಕಾಯಿ ರುಬ್ಕೊಂಡು ಬಂದಿದ್ದಾಯಿತು. ಸ್ವಲ್ಪ ಸಾಂಬಾರಿಗೂ ಸಹ ಸೇರಿಸ್ಕೊತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಒಗ್ಗರಣೆಗೆ ಅಂತ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಮಸಾಲೆ ಸಹ ರುಬ್ಬಿದ್ದಾಯಿತು ಫ್ರೆಂಡ್ಸ್. ಮಸಾಲೆ ಎಲ್ಲ ರುಬ್ಕೊಂಡು ಬಂದಿದ್ದೀನಿ ನೀಟಾಗಿ. ನುಣ್ಣು ಪೇಸ್ಟ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇವಾಗ ಒಗ್ಗರಣೆ ಹಾಕೊಳ್ಳೋಣ ಅಂತ ಬಾಣಲಿಗೆ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ನಾನು ಇದೇ ಮಸಾಲೆ ಸ್ವಲ್ಪ ಸಾಂಬಾರಿಗೂ ಈ ಒಗ್ಗರಣೆನೇ ಸ್ವಲ್ಪ ಸಾಂಬಾರಿಗೂ ತಗೊಂಡು ಹಾಕ್ಕೊತೀನಿ. ಸಾಂಬಾರಿಗೇನು ಸಪ್ರೇಟಾಗಿ ಒಗ್ಗರಣೆ ಹಾಕ್ಕೊಳಲ್ಲ ಫ್ರೆಂಡ್ಸ್. ಇದನ್ನೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮಕ್ಕಳಿಗೆ ಹುಷಾರಿಲ್ಲ ಅಂದರೆ, ತುಂಬ ಎಕ್ಸಾಮ್ ಟೈಮಲ್ಲಿ ಹುಷಾರಿಲ್ಲ ಅಂದರೆ ತುಂಬ ಒಂಥರ ಮನಸ್ಸಿಗೆ ಬೇಜಾರಾಗುತ್ತೆ ಫ್ರೆಂಡ್ಸ್. ಅಷ್ಟು 1 ವರ್ಷದಿಂದ ಕಷ್ಟಪಟ್ಟಿರ್ತೀವಿ. ಈ ಟೈಮಲ್ಲಿ ಹುಷಾರಿಲ್ದಂಗೆ ಆಗ್ಬಿಟ್ರೆ ಭಾಳ ಒಂಥರ ಹಿಂಸೆ ಅನಿಸುತ್ತೆ. ಆಮೇಲೆ ನಾನು ನಮ್ಮ ಮಿಸ್ಸಿಗೆ ಫೋನ್ ಮಾಡಿ ಕೇಳಿದೆ. ಪರವಾಗಿಲ್ಲ ಮಿಸ್, ಮಂಡೆಯಿಂದನೇ ಕರ್ಕೊಂಬನ್ನಿ, ಬರ್ಸೋಣ ಅಂತ ಹೇಳಿದ್ರು. ಅವನಿಗೆ ಶುಕ್ರವಾರ ನೈಟಿಂದನೇ ಜ್ವರ ಬಂದಿತ್ತು. ಶುಕ್ರವಾರ ಮತ್ತು ಶನಿವಾರ ಅವ್ನು ಸ್ಕೂಲಿಗೆ ಹೋಗಲಿಲ್ಲ ಫ್ರೆಂಡ್ಸ್. 2 ಎಕ್ಸಾಮ್ ಹೋಯಿತು. ಅದಾದಮೇಲೆ ಮಂಡೇ ಬರ್ಸ್ಕೊತೀನಿ ಅಂತ ಹೇಳಿದ್ರು. ಇದೇ ಒಗ್ಗರಣೆನ ಸ್ವಲ್ಪ ಸಾಂಬಾರಿಗೂ ಹಾಕ್ಕೊಳ್ತಾ ಇದ್ದೀನಿ. ಮತ್ತೇನು ಸಪ್ರೇಟ್ ಹಾಕೋದು ಅಂತಂದ್ಬಿಟ್ಟು ಈ ಒಗ್ಗರಣೆ ಸ್ವಲ್ಪ ಎತ್ತಾಕೊಂಡ್ರೆ ಮುಗೀತು. ಸಪ್ರೇಟಾಗಿ ಹಾಕ್ಬೇಕು ಅನಿಸಿದ್ರೆ ಹಾಕಿಸ್ತೀನಿ. ಪಾಪ ಬೇರೆ ಹಠ ಮಾಡ್ತಿದ್ದ, ಹಂಗಾಗಿ ಇದೇ ಥರ ಹಾಕ್ಕೊತಿದ್ದೀನಿ. ಇವಾಗ ಕಾಳು ಬಸ್ಕೊತಿದ್ದೀನಿ. ಸಾಂಬಾರು ಸೊಪ್ಪು ಒಗ್ಗರಣೆ ಹಾಕ್ಬೇಕಲ್ಲ, ಹಾಗಾಗಿ ಕಾಳನ್ನ ನೀಟಾಗಿ ಬಸ್ಕೊಂಡು ಇಟ್ಕೊತಾ ಇದ್ದೀನಿ. ಈ ಥರ ನೀಟಾಗಿ ಬಸ್ಕೊಂಡು ಇಟ್ಕೊಂಡ್ರೆ ಕಾಳಲ್ಲಿ ನೀರೆಲ್ಲ ಕೆಳಗಡೆ ಇಳಿಯುತ್ತೆ. ಬಸಿಯೋ ಜಾಲದಲ್ಲಿ ಹಾಕ್ಕೊಂಡ್ರೆ ನೀಟಾಗಿ ಒಂದು ಸತಿ ಹಿಂಡ್ಬಿಟ್ಟು ಹಾಕೋದಿದ್ರೆ ಹಾಕ್ಬೋದು. ಇಲ್ಲ ನಾನು ಹಿಂಗೆ ಹಾಕ್ಕೊತೀನಿ, ನೀರೇನು ಜಾಸ್ತಿ ಇರೋಲ್ಲ. ಮತ್ತು ನೀರು ಜಾಸ್ತಿ ಇತ್ತು ಅಂದರೆ ಬಾಣಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಆಯಿತು ಅಂತ ಹಿಂಗೆ ಹಾಕ್ಕೊಂಡಿತಾ ಇದ್ದೀನಿ ನೋಡಿ. ಸೊಪ್ಪೇನು ಜಾಸ್ತಿ ಇರಲಿಲ್ಲ ಫ್ರೆಂಡ್ಸ್, ಒಂದು ಅರ್ಧ ಕಟ್ಟಿತ್ತು. ಸ್ವಲ್ಪ ಅದರಲ್ಲಿ 1 ಕಟ್ ತೊಗೊಂಡಿದ್ದೆ. ಅದರಲ್ಲೇ ನಾನು ಪಲಾವು ಅದು ಇದು ಮಾಡಿ ಚಿತ್ರಾನ್ನ ಎಲ್ಲ ಖಾಲಿ ಮಾಡಿದ್ದೆ. ಸ್ವಲ್ಪ ಸೊಪ್ಪಿತ್ತು, ಹಾಗಾಗಿ ಇದೇ ಸೊಪ್ಪನ್ನ ಸೇರಿಸ್ಕೊಂಡು ಮಾಡ್ಕೊತಾ ಇದ್ದೀನಿ. ಈ ಥರನೂ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸ್ವಲ್ಪನೇ ಸೊಪ್ಪಿತ್ತು, ಆದರೂ ಪರವಾಗಿಲ್ಲ, ಚೆನ್ನಾಗೇ ಆಯಿತು ಸಾಂಬಾರು. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ನೀರಿತ್ತಲ್ಲ, ಅದೆಲ್ಲ ಸ್ವಲ್ಪ ಡ್ರೈ ಆಗಲಿ ಅಂತ. ಅದಾದಮೇಲೆ ತೆಂಗಿನಕಾಯಿ ಸೇರಿಸ್ಬಿಟ್ಟು ಇಳಿಸಿದ್ರೆ ಕಾಳು ಒಗ್ಗರಣೆ ರೆಡಿ ಆಗುತ್ತೆ. ಈ ಕಡೆ ರುಬ್ಬಿಟ್ಕೊಂಡಿರೋ ಮಸಾಲಾನ ಇದಕ್ಕೆ ಆ್ಯಡ್ ಮಾಡ್ಕೊಂಡು ರುಬ್ಬಿಟ್ಕೊಂಡು ಸ್ವಲ್ಪ ಮಸಾಲೆ ಎತ್ತಿಟ್ಕೊಂಡಿದ್ದೆ ಫ್ರೆಂಡ್ಸ್. ತೆಂಗಿನಕಾಯಿ ಮತ್ತು ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ರುಬ್ಬಿಟ್ಕೊಂಡಿರೋ ಮಸಾಲ ಕಾಳಿಗೂ ಆ್ಯಡ್ ಮಾಡಿದ್ರೆ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಹಾಗಾಗಿ ಒಂದು ಸತಿ ಈ ಥರ ಮಾಡಿ ನೋಡಿ. ಹಸಿಮೆಣ್ಸಿನ್ಕಾಯಿ ಹಾಕೋಕ್ಕಿಂತ ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಸ್ವಲ್ಪ ಹಾಕಿದ್ರೆ ಮುಗ್ದು ಹೋಗುತ್ತೆ. ಇವಾಗ ಸ್ವಲ್ಪ ಮಿಕ್ಸಿ ಜಾರನ್ನ ತೊಳೆದ್ಬಿಟ್ಟು ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಮಿಕ್ಸಿ ತೊಳೆದಿರೋ ನೀರು ಸಹ ಇದಕ್ಕೆ ಆ್ಯಡ್ ಮಾಡ್ಕೊತಿದ್ದೀನಿ. ಇವಾಗ ಮಸಾಲ ಎಲ್ಲ ಇದೇ ಪಾತ್ರೆಗೆ ಆ್ಯಡ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ಒಗ್ಗರಣೆನ ಮುಂಚೆನೇ ಕಾಳು ಒಗ್ಗರಣೆ ಹಾಕ್ದಾಗೆ ಇದಕ್ಕೂ ಸ್ವಲ್ಪ ಒಗ್ಗರಣೆ ಹಾಕೊಂಡು ತಕ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಮಿಕ್ಸಿ ಎಲ್ಲ ತೊಳ್ಕೊಂಡು ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ಕುದಿಸಿದ್ರೆ ಮುಗ್ದೋಗುತ್ತೆ ಸಾಂಬಾರು. ಈ ಥರನೂ ಮಾಡ್ಬೋದು. ಮತ್ತು ಸಾರಿಗೆ ಸಪ್ರೇಟ್ ಒಗ್ಗರಣೆ ಬೇಕು ಅಂದರೆ ಮಾಡ್ಕೊಬೋದು ಫ್ರೆಂಡ್ಸ್. ಕಾಳೆಲ್ಲ ರೆಡಿ ಆಯಿತು. ಸಾಂಬಾರು ಸಹ ಕುದಿಯೋಕೆ ಇಟ್ಟಿದ್ದೀನಿ. ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಫ್ರೆಂಡ್ಸ್, ಹಾಗಾಗಿ ಉಪ್ಪನ್ನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ.
ಬಸ್ಸಾರು ರೆಡಿ ಆಗೋಯಿತು. ಬಸ್ಸಾರು ಮಾಡಬೇಕಂದ್ರೆ ಸ್ವಲ್ಪ ಜಾಸ್ತಿ ಟೈಮೇ ಬೇಕಾಗುತ್ತೆ. ಸೊಪ್ಪು ತೊಳ್ಕೊಳೋದು ಜಾಸ್ತಿ ಪೇಷನ್ಸ್ ಬೇಕಾಗುತ್ತೆ, ಜಾಸ್ತಿ ಟೈಮ್ ಸಹ ಹಿಡಿಯುತ್ತೆ. ಬೇಗ ಮಾಡ್ತೀವಿ ಅಂತಂದರೆ ಆಗೋದೇ ಇಲ್ಲ. ಅನ್ನ ಸಾರು ಮತ್ತು ರೈಸ್ ಸಹ ಮಾಡಿಕೊಂಡೆ, ಮುದ್ದೆ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಮುದ್ದೆ ಮಾಡೋ ಟೈಮಲ್ಲಿ ಖುಷಿ ಹಠ ಮಾಡಿದ್ರೆ ಅದು ಮುದ್ದೆ ಸರಿನೇ ಆಗೋಗಲ್ಲ. ಹಂಗಾಗಿ ನಾನೇನು ಮುದ್ದೆ ಮಾಡ್ಕೊಳಕ್ಕೆ ಹೋಗಿಲ್ಲ ಫ್ರೆಂಡ್ಸ್. ಇಷ್ಟು ಮಾಡಿದೆ. ಮತ್ತು ಪಾತ್ರೆ ಎಲ್ಲ ವಾಶ್ ಮಾಡೋದಿತ್ತು, ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ಅಂತ ಅದನ್ನೆಲ್ಲ ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೆಸ್ರು ಕಾಳು ಸಹ ಎತ್ತಿಟ್ಕೊಂಡಿದ್ದೆ. ಆಮೇಲೆ ನೆಕ್ಸ್ಟ್ ಬೆಳಗ್ಗೆ ಏನಾದರೂ ಮಾಡ್ಕೊಂಡ್ರೆ ಆಗುತ್ತೆ, ಇಲ್ಲಾಂದರೆ ಹಸಿ ಹೆಸ್ರು ಕಾಳು ತಿಂದರೆ ಆಗುತ್ತೆ ಅಂತ ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ಸಲಾಡ್ ಥರ ಏನಾದರೂ ಮಾಡಿಕೊಂಡು ಪಾತ್ರೆ ವಾಶ್ ಮಾಡೋಣ ಅಂತ ಎತ್ತಿಟ್ಕೊಂಡಿದ್ದೆ ಫ್ರೆಂಡ್ಸ್. ಅಷ್ಟೇ ಪಾತ್ರೆ ವಾಶ್ ಮಾಡಲಿಲ್ಲ, ಪಾರ್ಕಿಗೆ ಹೋಗಿದ್ವಿ. ಪಾರ್ಕ್ ಅಂದರೆ ಇದು ಹೊಸ್ಕೂರು ಕೆರೆ ಗೊತ್ತು ಫ್ರೆಂಡ್ಸ್, ಇದು ಹೊಸ್ಕೂರು ಕೆರೆ. ಇದು ತುಂಬ ದೊಡ್ಡದಾಗಿದೆ ಫ್ರೆಂಡ್ಸ್, ವಾಕ್ ಮಾಡೋಕ್ಕೆ ಮತ್ತು ಪಾರ್ಕು ಎಲ್ಲ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಹೋಗಿದ್ವಿ, ಹಂಗಾಗಿ ಸ್ವಲ್ಪ ತಲೆಲ್ಲ ಕುತ್ಕೊಂಡು ಖುಷಿನ ಆಟ ಆಡಿಸ್ಕೊಂಡು ನಾವೊಂದು ಸ್ವಲ್ಪ ಹೊತ್ತು ಒಂದು 2-3 ರೌಂಡು ವಾಕ್ ಮಾಡಿಕೊಂಡು ಬಂದ್ವಿ. ತುಂಬ ಜನ ಪೇರೆಂಟ್ಸ್ ಬಂದಿದ್ರು, ಅವ್ರ ಮಕ್ಕಳು ಕರ್ಕೊಂಡು. ನನಗೂ ನಿಜವಾಗ್ಲೂ ಗೊತ್ತಿರಲಿಲ್ಲ, ನಮ್ಮ ಮನೆ ನಿಯರ್ ಬೈಯೇ ಇದೆ, ಬಟ್ ಇಷ್ಟು ಚೆನ್ನಾಗಿದೆ ಅಂತ ಗೊತ್ತಿರಲಿಲ್ಲ ಫ್ರೆಂಡ್ಸ್. ನಿನ್ನೆ ನಮ್ಮ ಮನೆಯವ್ರು ಕರ್ಕೊಂಡು ಹೋಗಿದ್ರು, ಹಂಗಾಗಿ ಗೊತ್ತಾಯಿತು. ಫುಲ್ಲು ಗ್ರೀನರಿ ಥರ ಇದೆ. ಸೆಂಟ್ರಲ್ಲಿ ಕೆರೆ ಇದೆ ಮತ್ತು ಮಕ್ಕಳು ಎಲ್ಲ ಆಟಾಡೋಕ್ಕೆ ತುಂಬ ಚೆನ್ನಾಗಿದೆ. ತುಂಬ ಜನ ಪೇರೆಂಟ್ಸ್ ಬಂದರು. ಸುತ್ತ ಅಪಾರ್ಟ್ಮೆಂಟ್ ಇರೋದಕ್ಕೆ ಇದನ್ನು ಪಾರ್ಕ್ ಥರ ಮಾಡಿದ್ದಾರೆ ಅನಿಸುತ್ತೆ ಕೆರೆನ. ಆ ಕೆರೆ ಒಳಗಡೆ ಎಲ್ಲ ಫುಲ್ಲು ಮರಗಳು ಮತ್ತು ಪಕ್ಷಿಗಳು ಎಲ್ಲ ಬಂದು ಕೂತಿದ್ದಾವೆ. ಫುಲ್ಲು ನೋಡೋಕ್ಕೆಲ್ಲ ಚೆನ್ನಾಗಿತ್ತು ಫ್ರೆಂಡ್ಸ್. ನನ್ನ ಮಗ ಆರಾಮಾಗಿ ಆಟಾಡ್ತಾ ಇದ್ದೆ. ಇಲ್ಲೇನು ಬಿದ್ದರೂ ಏಟಾಗಲ್ಲ ಅಂತ ನಾನೇನು ಹಿಡ್ಕೊಳಕ್ಕೆ ಹೋಗಲಿಲ್ಲ. ಅವ್ರ ಅಪ್ಪ ಮತ್ತು ಅವ್ರ ಅಣ್ಣ ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಎದ್ದೆದ್ದು ಹೋಗೋದು ಹಿಂದೆ. ನೋಡಿ ಫ್ರೆಂಡ್ಸ್, ಇನ್ನೂ 11 ತಿಂಗಳು ಆದರೂ ಕ್ಲಿಯರಿಟಾಗಿ ನಡೀತಾನೆ ಸ್ವಲ್ಪ, ಆದರೂ ಎದ್ದು ಬಿದ್ದು ನಡ್ಕೊಂಡು ಹೋಗ್ತಾ ಇದ್ದಾನೆ. ಅವರಪ್ಪ ಎಲ್ಲಿ ಹೋಗ್ತಿದ್ದೋ ಅಲ್ಲಿ ಹೋಗ್ತಾ ಇದ್ದ. ನೋಡೋಕೆ ಮಾತ್ರ ತುಂಬ ಸೂಪರಾಗಿದೆ ಫ್ರೆಂಡ್ಸ್. ಹತ್ತಿರದಲ್ಲೇ ಇಲ್ಲಿ ದೊಡ್ಡಮಂಗಲ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಈ ಥರ ನಿಯರ್ ಬೈ ಇರೋರು ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು. ತುಂಬ ಜನ ಪೇರೆಂಟ್ಸ್ ಬಂದಿದ್ರು ಫ್ರೆಂಡ್ಸ್. ಆಟಾಡೋಕ್ಕೆ ಮಕ್ಳಿಗೆ ಜಾಗ ಇರಲಿಲ್ಲ, ತುಂಬ ಜನ ಪೇರೆಂಟ್ಸ್ ಇರೋದ್ರಿಂದ. ಸ್ಯಾಟರ್ಡೆ ಸಂಡೇ ಎಲ್ಲ ವೀಕೆಂಡಿಂದ ಅಷ್ಟು ಜನ ಇದ್ದರು ಅಂತ ಅನಿಸುತ್ತೆ. ನಾನು ಅಲ್ಲಿಂದ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟು ಎಲ್ಲ ಕೆಲಸನೂ ಮುಗಿಸ್ಕೊಂಡಿದ್ದೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಫುಲ್ ವಿಡಿಯೋ ನೋಡಿ.